ಅಮೆರಿಕಾವನ್ನೇ ಸ್ಥಗಿತಗೊಳಿಸಿದ ಆ ಭಯಂಕರ ಚಳಿಗಾಲದ ಬಿರುಗಾಳಿ ಗ್ರೇಟ್ ಅಮೆರಿಕನ್ ಫ್ರೀಸ್ ಬಗ್ಗೆ ನೋಡೋಣ. ಇದ್ರಿಂದಾದ ಅನಾಹುತ ಅಷ್ಟಿಷ್ಟಲ್ಲ. ತಕ್ಷಣಕ್ಕೆ 30ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು. ಅಷ್ಟೇ ಅಲ್ಲ, 5,60,000ಕ್ಕೂ ಹೆಚ್ಚು ಮನೆಗಳಲ್ಲಿ ಕರೆಂಟ್ ಇಲ್ದೇ ಕತ್ತಲೆ ಆವರಿಸಿತ್ತು. ಇದು ಸುಮ್ನೆ ಹಿಮ ಬಿದ್ದಿತ್ತಲ್ಲ, ಬದಲಿಗೆ ಚಳಿ ಹಾಗೂ ಮಂಜುಗಡ್ಡೆಯ ಒಂದು ಮಾರಣಾಂತಿಕ ದಾಳಿಯಾಗಿತ್ತು. ಅಪಾಯಗಳು ಎಲ್ಲೆಡೆ ಇದ್ವು. ಐಸ್ ತುಂಬಿದ ರಸ್ತೆಗಳಿಂದ ಹಿಡಿದು ಪ್ರಾಣ ತೆಗೆಯೋ ಚಳಿವರೆಗೂ. ಈಗ ದೇಶದ ಬಹುದೊಡ್ಡ ಭಾಗವನ್ನೇ ಸ್ತಬ್ಧಗೊಳಿಸಿದ ಈ ಘಟನೆಯ ವ್ಯಾಪ್ತಿ ಎಷ್ಟಿತ್ತು ಅಂತ ನೋಡೋಣ. ಈ ಬಿರುಗಾಳಿ ಸಿಸ್ಟಮ್ ಬರೋಬರಿ 2,100 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಹಬ್ಬಿತ್ತು. ಅಬ್ಬಾ, ಕೆಲವು ಕಡೆ ತಾಪಮಾನ -31°C ಇಳಿದಿತ್ತು. ಇದರಿಂದಾಗಿ ಒಂದೇ ದಿನದಲ್ಲಿ 12,000ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಅಥವಾ ಡಿಲೇ ಆದವು. ಬಿದ್ದ ಮರಗಳು, ಪವರ್ ಲೈನ್ಗಳು ಸೃಷ್ಟಿಸಿದ ಅವಾಂತರವನ್ನು ಸ್ಥಳೀಯ ಮೇಯರ್ ಹೀಗೆ ಬಣ್ಣಿಸಿದ್ರು. ಬಿರುಗಾಳಿಯ ಹೊಡೆತಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳೇ ವಾರಗಟ್ಟಲೆ ಬಾಗಿಲು ಮುಚ್ಚಿದ್ದವು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಬಿರುಗಾಳಿಗೆ ವೈಜ್ಞಾನಿಕ ಕಾರಣವಾದ್ರೂ ಏನು? ಎಲ್ಲದಕ್ಕೂ ಮೂಲ ಜೆಟ್ ಸ್ಟ್ರೀಮ್. ಇದು ಆರ್ಕ್ಟಿಕ್ನ ಚಳಿಗಾಳಿಯನ್ನ ತಡೆಯೋ ಒಂದು ಬೇಲಿ ಇದ್ದ ಹಾಗೆ. ಆದ್ರೆ ಈ ಜೆಟ್ ಸ್ಟ್ರೀಮ್ ವೀಕ್ ಆದಾಗ ಆ ತಡೆಗೋಡೆ ಒಡೆದು ತಣ್ಣನೆ ಗಾಳಿ ದಕ್ಷಿಣಕ್ಕೆ ನುಗ್ಗುತ್ತೆ. ಈ ಒಂದು ವೈಫಲ್ಯದಿಂದಲೇ ಅಮೆರಿಕದಲ್ಲಿ ಅಂತಹ ತೀವ್ರ ಪರಿಸ್ಥಿತಿ ನಿರ್ಮಾಣವಾಗಿದ್ದು. ಇದು ಒಂದು ಮುಖ್ಯವಾದ ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ. ಇದು ಹವಾಮಾನ ಬದಲಾವಣೆಯ ಸೂಚನೆಯಾ? ಹೌದು, ಇದು ಹವಾಮಾನ ಬದಲಾವಣೆಯ ಒಂದು ಗಂಭೀರ ಎಚ್ಚರಿಕೆ ಗಂಟೆ ಅಂತಾರೆ ಹಲವು ವಿಜ್ಞಾನಿಗಳು. ಪ್ರಮುಖ ಅಂಶ ಅಂದ್ರೆ ಆರ್ಕ್ಟಿಕ್ನ ತಾಪಮಾನ ವೇಗವಾಗಿ ಏರುತ್ತಿರುವುದು ಜಾಗತಿಕ ಹವಾಮಾನವನ್ನು ಅಸ್ಥಿರಗೊಳಿಸುತ್ತಿದೆ. ಇಲ್ಲಿ ನೋಡಿ, ಒಂದು ಸ್ಥಿರ ಮತ್ತು ಅಸ್ಥಿರ ಹವಾಮಾನ ವ್ಯವಸ್ಥೆಯ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ. ಈ ಅಸ್ಥಿರತೆ ಅಂದ್ರೆ ಬರೀ ಹೆಚ್ಚು ಚಳಿ ಅಂತ ಅಲ್ಲ, ಬದಲಿಗೆ ಎಲ್ಲಾ ರೀತಿಯ ತೀವ್ರ ಹವಾಮಾನ ಘಟನೆಗಳು ಹೆಚ್ಚಾಗ್ತವೆ. ಈ ಘಟನೆ ನಮ್ಮ ಆಧುನಿಕ ಮೂಲ ಸೌಕರ್ಯದ ದೌರ್ಬಲ್ಯಗಳನ್ನು ಹೇಗೆಲ್ಲ ಬಯಲು ಮಾಡ್ತು ಅಂತ ನೋಡೋಣ. ಎಷ್ಟೇ ಮುಂದುವರೆದ ರಾಷ್ಟ್ರವಾದ್ರೂ ಪ್ರಕೃತಿಯ ಶಕ್ತಿ ಮುಂದೆ ನಿಲ್ಲೋಕಾಗಲ್ಲ ಅಂತ ಈ ಬಿರುಗಾಳಿ ತೋರಿಸ್ಕೊಟ್ಟಿದೆ. ಇದರಿಂದ ಗೊತ್ತಾಗೋದು ಒಂದೇ, ಈ ಹೊಸ ವಾಸ್ತವಕ್ಕೆ ನಾವು ಹೊಂದಿಕೊಂಡು ತಯಾರಾಗ್ಬೇಕಿದೆ. ಕೊನೆಗೆ ನಾವೆಲ್ಲರೂ ಎದುರಿಸ್ತಿರುವ ಭವಿಷ್ಯದ ಬಗ್ಗೆ ಈ ಒಂದು ನಿರ್ಣಾಯಕ ಪ್ರಶ್ನೆ ಉಳಿಯುತ್ತೆ.